ಸುಮಾರು 25,000 ಇರತಕ್ಕಂತ ಶ್ಲೋಕಗಳು, ಅವುಗಳನ್ನ ವೇದಗಳು ಅಂತ ಕರೆದರು. 1,25,000ಕ್ಕೂ ಹೆಚ್ಚಿರತಕ್ಕಂತ ಶ್ಲೋಕಗಳು ಮಹಾಭಾರತ ಆಗಿತ್ತು. ಲಕ್ಷದ ನಂತರದ ಶ್ಲೋಕಗಳು ರಾಮಾಯಣ ಆಗಿತ್ತು. ಹೀಗೆ ಸಾವಿರ ಲಕ್ಷ ಶ್ಲೋಕಗಳನ್ನ ಹಾಗೇನೆ ಜನಾಂಗದಿಂದ ಜನಾಂಗಕ್ಕೆ, ಅಂದ್ರೆ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ನಾವು ಕೊಡ್ತಾ ಬಂದ್ವಿ. ಯಾವಾಗ ಲಿಪಿಗಳು ಶುರುವಾಯಿತು, ಯಾವಾಗ ಲಿಪಿಗಳು ಕಂಡುಕೊಂಡ್ವಿ, ನಾವು ಅವತ್ತಿಂದ ಮೂರ್ಖರಾಗ್ತಾ ಬಂದ್ವಿ. ಇವತ್ತು ನಿಮ್ ದೋಸ್ತಗೊಂದು ಫೋನ್ ಮಾಡು ಅಂತಂದ್ರೆ ನೀವು ಯಾರು ಕೂಡ ನಂಬರ್ನ ಡೈರೆಕ್ಟ್ ಹೊಡೆಯದೇ ಇಲ್ಲ. ಸ್ವಪ್ನ ಅಂತ ಹೊಡೆದ್ರೆ ಅದು ತನ್ನ ತಾನೇ ಕೊಡ್ತದೆ ಸ್ವಪ್ನದ ನಂಬರ್ ಅನ್ನ. ಮಂಜುನಾಥ ಅಂತ ಹೊಡೆದ್ರೆ ಮಂಜುನಾಥ ನಂಬರ್ ಕೊಡದೆ ಮುಗಿತು. ನಾವ್ ಯಾರು ಕೂಡ ನಮ್ಮ ತಲೆಗೆ ಕೆಲಸ ಕೊಡ್ತಾ ಇಲ್ಲ. ಹೌದಲ್ಲ ಗುರುಜಿ? ಮತ್ತೆ ನಮ್ಮ ಮೆದುಳನ್ನು ನಾವೇ ಸ್ವತಃ ಹಾಳು ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ ಅಂದ್ರೆ ಇನ್ನು ಯಾರು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ. ಆಟದ ಮೂಲಕವಾಗಿ ಪಾಠವನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಕರೆ ಸುಮಾರು 25,000 ಇರತಕ್ಕಂತ ಶ್ಲೋಕಗಳು, ಅವುಗಳನ್ನ ವೇದಗಳು ಅಂತ ಕರೆದರು. 1,25,000ಕ್ಕೂ ಹೆಚ್ಚಿರತಕ್ಕಂತ ಶ್ಲೋಕಗಳು ಮಹಾಭಾರತ ಆಗಿತ್ತು. ಲಕ್ಷದ ನಂತರದ ಶ್ಲೋಕಗಳು ರಾಮಾಯಣ ಆಗಿತ್ತು. ಹೀಗೆ ಸಾವಿರ ಲಕ್ಷ ಶ್ಲೋಕಗಳನ್ನ ಹಾಗೇನೆ ಜನಾಂಗದಿಂದ ಜನಾಂಗಕ್ಕೆ, ಅಂದ್ರೆ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ನಾವು ಕೊಡ್ತಾ ಬಂದ್ವಿ. ಯಾವಾಗ ಲಿಪಿಗಳು ಶುರುವಾಯಿತು, ಯಾವಾಗ ಲಿಪಿಗಳು ಕಂಡುಕೊಂಡ್ವಿ, ನಾವು ಅವತ್ತಿಂದ ಮೂರ್ಖರಾಗ್ತಾ ಬಂದ್ವಿ. ಇವತ್ತು ನಿಮ್ ದೋಸ್ತಗೊಂದು ಫೋನ್ ಮಾಡು ಅಂತಂದ್ರೆ ನೀವು ಯಾರು ಕೂಡ ನಂಬರ್ನ ಡೈರೆಕ್ಟ್ ಹೊಡೆಯದೇ ಇಲ್ಲ. ಸ್ವಪ್ನ ಅಂತ ಹೊಡೆದ್ರೆ ಅದು ತನ್ನ ತಾನೇ ಕೊಡ್ತದೆ ಸ್ವಪ್ನದ ನಂಬರ್ ಅನ್ನ. ಮಂಜುನಾಥ ಅಂತ ಹೊಡೆದ್ರೆ ಮಂಜುನಾಥ ನಂಬರ್ ಕೊಡದೆ ಮುಗಿತು. ನಾವ್ ಯಾರು ಕೂಡ ನಮ್ಮ ತಲೆಗೆ ಕೆಲಸ ಕೊಡ್ತಾ ಇಲ್ಲ. ಹೌದಲ್ಲ ಗುರುಜಿ? ಮತ್ತೆ ನಮ್ಮ ಮೆದುಳನ್ನು ನಾವೇ ಸ್ವತಃ ಹಾಳು ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ ಅಂದ್ರೆ ಇನ್ನು ಯಾರು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ. ಆಟದ ಮೂಲಕವಾಗಿ ಪಾಠವನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಕರೆ ಕಾನ್ಸಂಟ್ರೇಷನ್ ಅಥವಾ ಅವಧಾನವನ್ನ ಕೇಂದ್ರೀಕರಿಸತಕ್ಕಂಥದ್ದು ಹೇಗೆ ಅಂತ ನಾವು ಹೇಳ್ಕೊಡ್ಬೇಕು. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳ್ತಾರೆ. ಒಂದು ಕಾಗದವನ್ನ 100 ವರ್ಷಗಳ ಕಾಲ ಬಿಸಿಲಲ್ಲಿಡು, ಅದು ಸುಟ್ಟು ಹೋಗೋದಿಲ್ಲ. ಸುಟ್ಟು ಹೋಗ್ತದೇನು ಬಿಸಿಲಿಗೆ? ಖಂಡಿತ ಇಲ್ಲ. ಅದೇ ಒಂದು ಭೂತ ಕನ್ನಡಿಯನ್ನ ಹಿಡಿದುಬಿಟ್ರೆ 1 ನಿಮಿಷದಲ್ಲಿ ಅದು ಸುಟ್ಟು ಹೋಗ್ಬಿಡುತ್ತೆ. ಅದರ ಅರ್ಥ ಏನು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಿನ್ನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಆ ಶಕ್ತಿಯನ್ನ ಎಲ್ಲ ವಿಷಯಗಳ ಮೇಲೆ ನೀನು ಅದನ್ನ ಹರಡಿದೆಯಾ, ಹಾಗಾಗಿ ಯಾವ ವಿಷಯವನ್ನು ಕೂಡ ನಿನಗೆ ಗ್ರಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದೇ ಸಂಪೂರ್ಣವಾಗಿರ್ತಕ್ಕಂತಹ ಆ ಕಾನ್ಸಂಟ್ರೇಷನ್ ನ ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡು, ನನಗೆ ಅದ್ಭುತವಾಗಿರ್ತಕ್ಕಂತಹ ಜ್ಞಾನ ಲಭಿಸುತ್ತೆ ಅಂತ ಹೇಳಿ. ನಮ್ಮ ಮಕ್ಕಳಿಗೆ ನಾವು ಇದನ್ನ ಹೇಳೇ ಕೊಡ್ತಾ ಇಲ್ವಲ್ಲ. ಪಾಠ ಮಾಡ್ತೇನೆ ನಾನು, ಪಾಠ ಮಾಡಿದ ಬಳಿಕ ನಾನು ಹೇಳ್ತೇನೆ, ಒಬ್ಬ ವೃತ್ತಿಪರ ಮೇಷ್ಟ್ರು ಮನೆಗೆ ಹೋಗಿ ಓದ್ಕೊಂಡ್ಬರ್ಬೇಕು, ಮನೆಗೆ ಹೋಗಿ ಎಲ್ಲರೂ ಓದ್ಕೋಬೇಕು. ಯಾರು ಹಾಗೆ ಹೇಳ್ತಾರಲ್ಲ ಅವ್ರು ಯಾರು ಕೂಡ ನಿಜವಾದ ಶಿಕ್ಷಕರಲ್ಲ. ಹೇಳ್ಬಾರ್ದು ಆಗಲ್ಲ. ಏನ್ ಹೇಳ್ಬೇಕು? ಪಾಠ ಮಾಡಿದ್ದೀನಿ, ತಮ್ಮ ತಂಗಿ ಪಾಠ ಮಾಡಿದ್ದೀನಿ, ಇದನ್ನ ಯಾರಾದ್ರೂ ಮನೆಗೆ ಹೋಗಿ ಓದಿದ್ರಿಂದ ಹೊಡೆದಿದ್ದೀನಿ ಅಂತ ನೇರವಾಗಿ ಎಕ್ಸಾಮ್ ಅಲ್ಲಿ ಬರೀಬೇಕು. ಯಾವತ್ತು ಪುನಃ ಇದನ್ನು ಓದಬಾರ್ದು. ಯಾಕೆಂದ್ರೆ ಒಂದು ಸಲ ಕಲ್ತಿದ್ದೀನಿ ಅಂತಂದ್ರೆ ಅದು ಮೆದುಳಲ್ಲಿ ಶಾಶ್ವತವಾಗಿರ್ಬೇಕು. ಈ ರೀತಿ ಹೇಳೋದನ್ನ ನಾವು ಶಿಕ್ಷಕರು ಅಂತ ಕರೀತೀವಿ. ನಮ್ಮಲ್ಲಿ ಬಹಳಷ್ಟು ಸಮೀಕ್ಷೆಗಳು ಬರ್ತವೆ. 10ನೇ ತರಗತಿಯಲ್ಲಿ ಓದತಕ್ಕಂಥ ಮಗುವಿಗೆ 2ನೇ ತರಗತಿಯ 3ನೇ ತರಗತಿಯ ಪಾಠ್ಯಕ್ರಮವನ್ನ ಓದಕ್ ಬರೋದಿಲ್ಲ, ಮಾಡೋದಕ್ಕೆ ಬರೋದಿಲ್ಲ. ಅದು ಮಾಡೋರು ಶಿಕ್ಷಕರೇ. ನಾಚಿಕೆ ಆಗ್ಬೇಕು ಒಂದ್ಸಲ. ಆ ರಿಪೋರ್ಟ್ಸ್ ಓದೋದಕ್ಕೆ ನಾಚಿಕೆ ಅನ್ಸಲ್ಲ.
ಮತ್ತೆ ಎಲ್ಲರೂ ಸಮೀಕ್ಷೆ ಮಾಡ್ಕೊಂಡಿದ್ದಾರೇನು? ಖಂಡಿತ ಇಲ್ಲ. ಅವರಿಗೆ ಏನ್ ಬೇಕೋ ಅದು ಬೇಕು. ಅವರಿಗೆಲ್ಲ ಏನ್ ಬೇಕಪ್ಪ ಅಂದ್ರೆ ಮೇಷ್ಟ್ರು ಮೂರ್ಖರಿದ್ದಾರೆ, ಸರ್ಕಾರಿ ಶಾಲೆಗಳು ಮೂರ್ಖರಿದ್ದಾರೆ ತೋರಿಸ್ಬೇಕಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ಯಾಕೆ ಗುರುಜಿ ಅವರು ಪಾಠ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಯಾಕೆ ನೋಡಲ್ಲ ಅವರು? ನನ್ನ ಉದ್ದೇಶ ಏನಪ್ಪಾ ಅಂದ್ರೆ 3ನೇ ತರಗತಿಯ ಮಗು 4ನೇ ತರಗತಿಯ ಮಕ್ಕಳಿಗೆ ಪಾಠ ಬೋಧನೆ ಮಾಡುವ ಸಾಮರ್ಥ್ಯವನ್ನ ಗಳಿಸಿಕೊಂಡಿದೆ. 4ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಗು 5ನೇ ತರಗತಿಯ ಪಠ್ಯ ಬೋಧನೆಯನ್ನ ಬೋಧಿಸುವಷ್ಟು ಮಟ್ಟಿಗೆ ಸಾಮರ್ಥ್ಯವನ್ನು ಗಳಿಸಿಕೊಂಡಿದೆ ಅನ್ನುವ ದಿನ ಬರೋವರೆಗೂ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗುತ್ತಿಲ್ಲ. ಹಾಗೆ ಬರ್ಲಿಕ್ಕೆ ಸಾಧ್ಯತೆ ಇಲ್ವ ಗುರುಜಿ? ಮಾತಾಜಿ ಮಾಡಬಹುದಾ? ತರ ಮಾಡಬಹುದು, ಖಂಡಿತನಾ? ಸ್ವಲ್ಪ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೇನೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಏನು ಅನ್ನುವಾಗ ನಾವು ಬಹಳಷ್ಟು ತಪ್ಪು ತಿಳ್ಕೊಂಡು ಬಿಟ್ಟಿದ್ವಿ. ಅಕಾರದಿಂದ ಹಿಡಿದು ಅಕಾರದ ತನಕ ಒತ್ತಕ್ಷರಗಳನ್ನ ಕಲಿಸೋದು, ವ್ಯಾಕರಣಾಂಶಗಳನ್ನ ಕಲಿಸೋದು, ಎ ಇಂದ ಝಡ್ ವರೆಗೂ ಕಲಿಸೋದು, ಒಂದಷ್ಟು ಓದೋದು ಕಲಿಸೋದು, ಒಂದಿಷ್ಟು ಬರೆಯೋದು ಕಲಿಸೋದು, ಒಂದಿಷ್ಟು ಕೂಡೋದು ಕಳೆಯೋದು ಗುಣಿಸೋದು ಬಾಕ್ಸ್ ಕಲಿಸೋದೇ ನಾವು ಶಿಕ್ಷಣ ಅಂತ ಅನ್ಕೊಂಡಿದೀವಿ. ಇದ ನಿಜವಾದ ಶಿಕ್ಷಣ ಅಂದ್ರೆ? ನಿಮ್ಮತ್ತು ದೊಡ್ಡವರು ಹೇಳ್ತಾರೆ ಶಿಕ್ಷಣ ಅಂದ್ರೆ ಏನು ಅಂದ್ರೆ ಸರಿಯಾದ ರೀತಿಯ ಆಲೋಚನಾ ಶಕ್ತಿಯನ್ನ ಬೆಳೆಸೋದು ಯಾವುದು? ಅದು ಶಿಕ್ಷಣ. ಆಲೋಚನಾ ಶಕ್ತಿ ಬೆಳಿಬೇಕು ಮನುಷ್ಯನಲ್ಲಿ, ಮಕ್ಕಳಲ್ಲಿ ಆಲೋಚನಾ ಶಕ್ತಿ ಬೆಳಿಬೇಕು. ಬೆಳೆದಿದೆಯಲ್ಲ ನಮ್ಮಲ್ಲಿ? ತಪ್ಪು ಅಂತ ಗೊತ್ತಿದೆ, ಆದ್ರೂ ಮಕ್ಕಳು ಅಥವಾ ಮಕ್ಕಳು ಇದ್ದೀವಿ. ಆಲೋಚನಾ ಶಕ್ತಿ ಅಂದ್ರೇನು? ಎಲ್ಲೆಲ್ಲೂ ಕೂಡ ಮಗು ಪ್ರಶ್ನೆಯನ್ನ ಕೇಳ್ತಾ ಹೋಗ್ಬೇಕು. ಎಲ್ಲಿ ತನಕ ಮಗು ಪ್ರಶ್ನೆಯನ್ನ ಕೇಳುತ್ತೋ ಅಲ್ಲಿ ತನಕ ಅದು ಜೀವಂತವಾಗಿರುತ್ತೆ ಅಂತ ಅರ್ಥ. ಯಾವಾಗ ಪ್ರಶ್ನೆಗಳು ಮುಗಿತವೆ ಅಲ್ಲಿ ಮುಗಿತು ಜೀವನ ಅಂತ ಅರ್ಥ. ನಿಮ್ಮಲ್ಲಿ ಬಹಳಷ್ಟು ಜನ ಜೀವನ ಮುಗಿಸ್ಕೊಂಡಿದ್ರೆ ಆಗ್ಲೇ ಏನು ಇಲ್ಲ ಜೀವನದಲ್ಲಿ ಅಲ್ವಾ ಗುರುಜಿ? ಮದುವೆ ಆಗೋದಕ್ಕಿಂತ ಮುಂಚೆ ಏನೋ ಐತೆ ಅಂತ ಅಂದ್ಕೊಂಡಿದ್ರಿ, ಜೀವನ ಉತ್ಸಾಹ ಇರ್ತಿತ್ತು. ಮದುವೆ ಆದ್ರಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಹೌದಲ್ಲ ಗುರುಜಿ? ಇಲ್ಲಾಂದ್ರೆ 3 ದಿನ ತರಬೇತಿಗೆ ಊರು ಬಿಟ್ಟು ಬರ್ತಿದ್ರಿ. ಮದುವೆ ಆದ ವಾಸ್ತವದಲ್ಲಿ 3 ದಿನ ತರಬೇತಿ ಅಂತಿದ್ರೆ ಬರ್ತಿದ್ರೆ ಖಂಡಿತ. ಸರ್, ಈಗ ವೃತ್ತಿ ಪ್ರೇಮದಿಂದ ಬನ್ನಿ ನಾವು. ವೃತ್ತಿ ಪ್ರೇಮದಿಂದ ಪತಿ ಪ್ರೇಮದಿಂದ ಪ್ರೇಮ ದೂರ. ಪ್ರೀತಿ ಅನ್ನೋದು ತೋರಿಸ್ಕೊಳ್ಳೋದಲ್ಲ, ಅದು ಆಂತರಿಕ ವಿಷಯ. ಯಾವಾಗಲೂ ಒಂದು ನಿಜವಾದ ಪ್ರೀತಿ ಪ್ರಾರಂಭದಿಂದ ಕೊನೆಯವರೆಗೂ ಹಾಗೆ ಇರ್ತದೆ. ವಿದ್ಯಾರ್ಥಿ ಶಿಕ್ಷಕ ಸಂಬಂಧ ಆಗಿರ್ಬೋದು, ಮಾನವೀಯ ಸಂಬಂಧ ಆಗಿರ್ಬೋದು. ಆದ್ರೆ ಈಗ ಒಂದು ವೃತ್ತಿ ಅಂತ ಬಂದಾಗ ತರಬೇತಿಗೆ ಹಾಜರಾಗೋದು ಮತ್ತು ಕರ್ತವ್ಯನೇ ಅಲ್ಲ. ಒಂದು ಸಣ್ಣ ಪ್ರಶ್ನೆ, ಪ್ರೀತಿ ಎಂದರೆ ಯಾವುದೇ ಅಪೇಕ್ಷೆ ಇಲ್ಲದೆ ನಾವು ಸಂಬಂಧಗಳ ಮೇಲೆ ನಂಬಿಕೆ ಇಡೋದೇ ಪ್ರೀತಿ ಸರ್. ನಂಬಿಕೆ ಇಡೋದು ಅದು ಹೇಗೆ ಪ್ರೀತಿ ಆಗತ್ತೆ? ನಂಬಿಕೆಯನ್ನೇ ಪ್ರೀತಿ ಸರ್. ಹೆಂಗೆ? ನಂಬಿಕೆನೇ ಪ್ರೀತಿ ಸರ್. ಖಂಡಿತ ಅಲ್ಲ. ಇರೋರನ್ನ ಇದ್ದಂಗೆ ಸ್ವೀಕರಿಸೋದು ಪ್ರೀತಿ. ಕೂತ್ಕೊಳ್ಳಿ.